ಕೇಂದ್ರದ ಒಂದು ಸದನದಲ್ಲಿ ರಾಹುಲ್ ಗಾಂಧಿ ಮತ್ತು ಅಮಿತ್ ಶಾ ನಡುವೆ ಇಬ್ಬರ ನಡುವೆ ಕೂಡ ಜಟಾಪಟಿ ನಡೆದಿದೆ. ಮತ ಚೋರಿ ಅಥವಾ ವೋಟ್ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ಇಬ್ಬರು ನಾಯಕರ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಒಂದು ಜಟಾಪಟಿ ನಡೆದಿದೆ. ಲೋಕಸಭೆಯ ಅಧಿವೇಶನದಲ್ಲಿಯೂ ಕೂಡ ಮತ ಚೋರಿಯ ಕುರಿತು ಬಹುದೊಡ್ಡದಾದಂತಹ ಚರ್ಚೆ ನಡೆದಿದೆ. ಈ ಒಂದು ಚರ್ಚೆಯಲ್ಲಿ ಅಮಿತ್ ಶಾ ಮತ್ತು ರಾಹುಲ್ ಗಾಂಧಿ ಇಬ್ಬರು ಕೂಡ ಪೈಪೋಟಿ ಜಟಾಪಟಿ ಆಗಿರುವಂಥದ್ದು. ರಾಹುಲ್ ಗಾಂಧಿ ಮತ ಚೋರಿ ಆರೋಪವನ್ನು ಮಾಡಿದ್ರು ಬಿಜೆಪಿಯ ಮೇಲೆ. ಈಗ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅಮಿತ್ ಶಾ ಟಾಂಗ್ ಕೊಟ್ಟಿದ್ದಾರೆ. ಕೆಲವೊಂದು ವಿಚಾರಗಳನ್ನು, ಹಳೆಯ ವಿಚಾರಗಳನ್ನು ಕೂಡ ಕೆದಕಿದ್ದಾರೆ. ಈ ಒಂದು ವಿಚಾರದಲ್ಲಿ ಸದನದಲ್ಲಿ ರಾಹುಲ್ ಗಾಂಧಿ ಅಮಿತ್ ಶಾ ಇಬ್ಬರ ಒಂದು ಜಟಾಪಟಿ ನಡೆದಿದೆ. ಮತ ಚೋರಿಗೆ ಸಂಬಂಧಪಟ್ಟ ಹಾಗೆ, ವೋಟ್ ಚೋರಿಗೆ ಸಂಬಂಧಪಟ್ಟ ಹಾಗೆ ಲೋಕಸಭೆ ಅಧಿವೇಶನದಲ್ಲಿಯೂ ಕೂಡ ಈ ಒಂದು ಮತ ಚೋರಿಯ ಬಗ್ಗೆ ದೊಡ್ಡದಾದಂತಹ ಒಂದು ಚರ್ಚೆ ಆಗಿದೆ. ಬಿಜೆಪಿ ವಿರುದ್ಧ ಗಂಭೀರವಾದಂತಹ ಒಂದು ಆರೋಪವನ್ನು ಮಾಡಲಾಗಿದ್ದು. ಈ ಬೆನ್ನಲ್ಲೇ ಈಗ ಸಿಡಿದಿದ್ದಾರೆ ಅಮಿತ್ ಶಾ. ಕಾಂಗ್ರೆಸ್ ನಾಯಕರಿಂದ ಮತ ಚೋರಿ ನಡೆದಿದೆ ಅಂತ ಕೆಲವೊಂದು ಘಟನೆಗಳನ್ನು ಉಲ್ಲೇಖ ಮಾಡಿದ್ದಾರೆ. ಒಂದು 2-3 ಘಟನೆಗಳಿವೆ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಹಾಗೆ. ಆ ಘಟನೆಗಳನ್ನು ಉಲ್ಲೇಖ ಮಾಡಿ ಹೇಳಿರುವಂಥದ್ದು ಮತ ಚೋರಿ, ವೋಟ್ ಚೋರಿ ಮಾಡಿರುವಂಥದ್ದು ನಾವಲ್ಲ, ಅದು ಕಾಂಗ್ರೆಸ್ನವರು ಅಂತ ಹೇಳಿ ಅಮಿತ್ ಶಾ ನೇರವಾಗಿ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ನೆಹರು, ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಅವರಿಂದಲೇ ಮತ ಚೋರಿ ಆಗಿದೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಸ್ವಾತಂತ್ರ್ಯ ಬಂದ ನಂತರ ಏನಾಯಿತು, ಅವರು ಪ್ರಧಾನಿ ಆಗಬೇಕು ಅಂತ ಹೇಳಿ 28 ಮಂದಿ ಮತವನ್ನು ಹಾಕಿರ್ತಾರೆ ಆ ಸಮಯದಲ್ಲಿ. ಆದರೆ ಬರೀ 2 ಮತವನ್ನು ತೆಗೆದುಕೊಂಡಿರ್ತಾರೆ ನೆಹರು ಅವರು. ಅವರೇ ಪ್ರಧಾನಿ ಆಗ್ತಾರೆ, ಪ್ರಧಾನಿ ಪಟ್ಟವನ್ನು ಅಲಂಕರಿಸ್ತಾರೆ. ಇದು ಹೇಗೆ? ಇಲ್ಲಿ ಮತ ಚೋರಿ ಆಗಿಲ್ವಾ? ವೋಟ್ ಚೋರಿ ಆಗಿಲ್ವಾ? ಇಲ್ಲಿ ಕಾಂಗ್ರೆಸ್ನಿಂದ ಮೋಸ ಆಗಿಲ್ವಾ? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಮೋಸ ಮಾಡಲಿಲ್ವಾ ಕಾಂಗ್ರೆಸ್ ಆ ಸಮಯದಲ್ಲಿ? ಈ ರೀತಿಯಾದಂತಹ ಒಂದು ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ ರಾಹುಲ್ ಗಾಂಧಿಯ ವಿರುದ್ಧ. ನೀವು ಕಾಂಗ್ರೆಸ್ನವರು ಮಾಡ್ತೀರಾ ಒಂದು ನಮ್ಮ ಮೇಲೆ ಆರೋಪವನ್ನು ಅಂತಂದರೆ, ನೀವು ಹಿಂದೆ ಮಾಡಿದಂತಹ ಒಂದು ವಿಚಾರಗಳು ಏನು ಅಂತ ಹೇಳಿ ನೆಹರು ಅವರು ಏನು ಪ್ರಧಾನಿ ಆದ್ರಲ್ಲ ಆ ಒಂದು ವಿಚಾರವನ್ನು, ಬರೀ 2 ಓಟನ್ನು ತೆಗೆದುಕೊಂಡಂತಹ ವ್ಯಕ್ತಿ ಹೇಗೆ ಪ್ರಧಾನಿ ಆಗಲು ಸಾಧ್ಯ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ 28 ಜನ ಅವರ ಒಂದು ಮತವನ್ನು ಹಾಕಿರ್ತಾರೆ. ಆ ಸಮಯದಲ್ಲಿ ಅವರು ಪ್ರಧಾನಿ ಆಗಲಿಲ್ಲ, ಆದರೆ ನೆಹರು ಅವರು ಆದರು. ಅವರಿಗೆ ಸಿಕ್ಕಿದ್ದು ಬರೀ 2 ಮತ. 1975ರಲ್ಲಿ ಇಂದಿರಾ ಗಾಂಧಿಯವರ ಒಂದು ಆಯ್ಕೆ ರದ್ದಾಗಿತ್ತು. ಆದರೂ ಕೂಡ ಏನಾಯಿತು, ಪೌರತ್ವಕ್ಕೆ ಮುನ್ನ ಮತಪಟ್ಟಿಗೆ ಸೋನಿಯಾ ಅವರ ಒಂದು ಹೆಸರನ್ನು ಯಾಕಿಟ್ರು? ಈ ರೀತಿಯಾದಂತಹ ಒಂದು ಪ್ರಶ್ನೆಯನ್ನು ಕೂಡ ಮಾಡಿರುವಂಥದ್ದು. ಇನ್ನು ನೆಹರು ಕಾಲದಿಂದ ಮನಮೋಹನ್ ಸಿಂಗ್ ಅವರ ಒಂದು ಅವಧಿಯವರೆಗೂ ಕೂಡ ಮತಪಟ್ಟಿಯ ಒಂದು ಪರಿಷ್ಕಾರ ಆಗಿದೆ. ಆಗ ಯಾಕೆ ಕಾಂಗ್ರೆಸ್ನವರು ಇದನ್ನು ವಿರೋಧಿಸದೆ ಸುಮ್ಮನೆ ಕೂತ್ಕೊಂಡಿದ್ರು? ಯಾಕೆ ಕೂಡ ಅವರ ಬಾಯಿ ಮಾತನಾಡಲಿಲ್ಲ ಆ ಒಂದು ಸಮಯದಲ್ಲಿ? ಮತ ಚೋರಿ ಆರೋಪವನ್ನು ಮಾಡಿದಂತಹ ರಾಹುಲ್ ಗಾಂಧಿಗೆ ಈ ರೀತಿಯಾಗಿ ಅಮಿತ್ ಶಾ ಟಾಂಗ್ ಕೊಟ್ಟಿರುವಂಥದ್ದು. ಅಮಿತ್ ಶಾ ಒಂದು ವೈಖರಿ ಅಥವಾ ಮಾತನಾಡಿರುವಂತಹ ಒಂದು ರೀತಿಯನ್ನು ನೋಡಿ ಮೋದಿ ಕೂಡ ಒಂದು ರೀತಿಯಲ್ಲಿ ಶಬಾಷ್ ಅಂತ ಹೇಳಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನೀವು ಕೇಳಿದಂತಹ ಪ್ರಶ್ನೆಗಳು ಸರಿಯಾಗಿದೆ. ಇಷ್ಟು ದಿನ ಬಿಜೆಪಿಯ ಮೇಲೆ ಆರೋಪಗಳ ಮೇಲೆ ಆರೋಪವನ್ನು ಮಾಡ್ತಾ ಇದ್ರು ರಾಹುಲ್ ಗಾಂಧಿ, ಮತ ಚೋರಿ ಆಗಿದೆ ಅಂತ. ಕೆಲವೊಂದು ಕ್ಷೇತ್ರಗಳ ವಿವರಣೆಯನ್ನು ತೆಗೆದುಕೊಂಡು ಇಡೀ ದೇಶದ ಜನರ ಮುಂದೆ ಇಟ್ಟಿದ್ರು. ಒಂದು PPTಯ ಪ್ರೆಸೆಂಟೇಷನ್ ಮೂಲಕ ರಾಹುಲ್ ಗಾಂಧಿ ನೋಡಿ ಯಾವ ಕ್ಷೇತ್ರದಲ್ಲಿ ಎಷ್ಟು ಮತಗಳು ಕಳ್ಳತನ ಆಗಿದೆ, ವೋಟ್ ಚೋರಿ ಆಗಿದೆ. ಬೆಂಗಳೂರಿನಲ್ಲಿ ಆದಂತಹ ಒಂದು ಏನು ಮಹದೇವಪುರ ಕ್ಷೇತ್ರದ್ದು ಮತ್ತು ಆಳಂದ ಕ್ಷೇತ್ರದ್ದು ಕರ್ನಾಟಕದಲ್ಲಿ, ಈ 2 ಕ್ಷೇತ್ರಗಳದ್ದು ಹೇಳಿದರು. ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಮತ ಚೋರಿ ಆಗಿದೆ, ವೋಟ್ ಚೋರಿ ಆಗಿದೆ ಅಂತ ಹೇಳಿದರು. ಈ ಒಂದು ಗಂಭೀರ ಆರೋಪ ಇತ್ತು. ಇದು ಲೋಕಸಭೆಯ ಸದನದಲ್ಲಿಯೂ ಕೂಡ ಚರ್ಚೆಗೆ ಬಂತು. ಆಗಲೂ ಕೂಡ ಆರೋಪ ಮಾಡಿದ್ರು ರಾಹುಲ್ ಗಾಂಧಿ. ಆಗ ಅಮಿತ್ ಶಾ ಎದ್ದು ನಿಂತ್ಕೊಂಡ್ರು, ಕೇಳಿದರು ಪ್ರಶ್ನೆಗಳನ್ನು. ನಮ್ಮ ಮೇಲೆ ನೀವು ಆರೋಪವನ್ನು ಮಾಡ್ತೀರಿ ಅನ್ನೋದಾದರೆ ಹಾಗಾದರೆ ಹಿಂದೆ ನೀವು ಮಾಡಿದಂಥದ್ದೇನು? ನೀವು ಒಂದು ವೋಟ್ ಚೋರಿ ಮಾಡಿಲ್ವಾ ಅಂತ ಕೆಲವೊಂದು ವಿಚಾರಗಳನ್ನು ಎತ್ತಿ ಹಿಡಿದ್ರು, ಪ್ರಶ್ನೆಗಳನ್ನು ಕೇಳಿದ್ರು. ಇದಕ್ಕೆ ಕಾಂಗ್ರೆಸ್ ಏನು ಉತ್ತರ ಕೊಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅಮಿತ್ ಶಾ ಅವರು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.